ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂಥ ಆ ಪೆನ್ ಡ್ರೈವ್ ಯಾವಾಗ ಹೊರಬಂತು ಅಥವಾ ಆ ವಿಡಿಯೋ ಯಾವಾಗ ರಿಲೀಸ್ ಆಯಿತು, ಅದಾದ ಮರುದಿನದಿಂದಲೇ ರಾಜ್ಯದಲ್ಲಿ ರಾಜಕೀಯ ಜಟಾಪಟಿಯೂ ಕೂಡ ಜೋರಾಯಿತು. ಆ ಕೃತ್ಯದ ತೀವ್ರತೆ, ಆ ಕೃತ್ಯದ ಸೂಕ್ಷ್ಮತೆ, ಇದರ ಬಗ್ಗೆ ಚರ್ಚೆಯಾಗೋದಕ್ಕಿಂತ ಹೆಚ್ಚಾಗಿ ಅದರ ಸುತ್ತ ಇರುವಂಥ ರಾಜಕೀಯದ ಬಗ್ಗೆಯೇ ಚರ್ಚೆಯಾಗೋದಕ್ಕೆ ಶುರುವಾಯಿತು. ಕಾರಣ, ಆರೋಪ ಹೊತ್ತಿರುವಂಥ ವ್ಯಕ್ತಿ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಂಥ ಸಂಸದನಾಗಿರೋ ಕಾರಣದಿಂದಾಗಿ. ಈಗ ಏನಾಗಿದೆ ಅಂತಂದರೆ, ಕೃತ್ಯದ ಬಗ್ಗೆ ಚರ್ಚೆಯಾಗೋದರ ಬದಲಾಗಿ ಅದರ ಹಿಂದಿರುವಂಥ ರಾಜಕೀಯದ ಬಗ್ಗೆ ಚರ್ಚೆಯಾಗೋದಕ್ಕೆ ಶುರುವಾಗಿದೆ. ಅದು ಈಗ ಅಂತೂ ಅತಿರೇಕಕ್ಕೆ ಹೋದಂಗೆ ಕಾಣಿಸ್ತಾ ಇದೆ. ಕಳೆದ 2 ದಿನದಿಂದ ನಾವು ಇದನ್ನು ಸೂಕ್ಷ್ಮವಾಗಿ ನೋಡಿದರೆ ಯಾವುದರ ಬಗ್ಗೆ ಚರ್ಚೆ ಆಗಬೇಕಿತ್ತೋ ಅದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವುದರ ಬಗ್ಗೆ ಆಗಬಾರ್ದಿತ್ತೋ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದು ಕೂಡ ಅನುಚಿತ ಶಬ್ದಗಳನ್ನು ಬಳಸಿಯೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ಪೆನ್ ಡ್ರೈವ್ ಯುದ್ಧದಲ್ಲಿ ಸದ್ಯ ಸಿಡಿ ಶಿವು ವರ್ಸಸ್ ಉತ್ತರ ಕುಮಾರ ಅನ್ನುವಂಥ ಕದನ ಶುರುವಾಗಿದೆ. ರಾಜಕೀಯ ಜಟಾಪಟಿಯ ಮಧ್ಯೆ ಅದು ಎಲ್ಲಿಗೆ ತಿರುಗಿದೆ ಅಂತಂದ್ರೆ, ಯಾರು ಈ ವಿಡಿಯೋವನ್ನ ಹಂಚಿದ್ದು ಅನ್ನುವಂಥ ಆರೋಪ, ವಿಡಿಯೋ ವೈರಲ್ನ ಹಿಂದೆ ಸಿಡಿ ಶಿವು ಇದ್ದಾರೆ ಅಂತ JDS ಆರೋಪ ಮಾಡ್ತಾ ಇದೆ. ವಿಡಿಯೋ ಹಂಚಿಕೆ ಮಾಡಿದ್ದು ಉತ್ತರ ಕುಮಾರ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಎರಡೂ ಪಕ್ಷದಿಂದ ಪರಸ್ಪರ ಕೆಸರೆರ ಚಾಟ ನಡೀತಾ ಇದೆ. ಜನರಿಗೆ ಬಿಟ್ಟಿ ಮನೋರಂಜನೆಯ ರೀತಿಯಲ್ಲಿ ಕಾಣ್ತಿದೆ. ಪ್ರಕರಣದ ಸೂಕ್ಷ್ಮತೆ ಮತ್ತು ತೀವ್ರತೆಗೆ ರಾಜಕೀಯ ಲೆಕ್ಕಾಚಾರ ಅಥವಾ ರಾಜಕೀಯ ಜಟಾಪಟಿ ಅಡ್ಡಿಯಾದಂಗೆ ಕಾಣಿಸ್ತಾ ಇದೆ. ನಾನು ಕಾರ್ಯಕ್ರಮದ ಆರಂಭದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಪ್ರಜ್ವಲ್ ಕೇಸಿನ ಬಗ್ಗೆ ಚರ್ಚೆ ಆಗಬೇಕಾಗಿರೋದು ಒಂದಾದರೆ, ಚರ್ಚೆ ಆಗ್ತಾ ಇರೋದು ಮತ್ತೊಂದು. ಈಗ ಇಡೀ ಕೇಸಿನ ತೀವ್ರತೆ ಮತ್ತು ಸೂಕ್ಷ್ಮತೆ ಕಳೆದು ಹೋದಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ಪಾಲಿಟಿಕ್ಸ್, ರಾಜಕೀಯ ಕಾರಣಕ್ಕಾಗಿ ಆ ರಾಜಕೀಯ ಇದೆಲ್ಲವನ್ನ ಕೂಡ ಓವರ್ಟೇಕ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇನ್ನು ನಾನು ಆಗಲೇ ಹೇಳಿದೆ, ಇಲ್ಲಿ ಉತ್ತರ ಕುಮಾರ ವರ್ಸಸ್ ಸಿಡಿ ಕುಮಾರ ಅಥವಾ ಸಿಡಿ ಶಿವು ವರ್ಸಸ್ ಉತ್ತರ ಕುಮಾರ ಅನ್ನೋ ಜಟಾಪಟಿ ನಡೀತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು. ಹೆಸರನ್ನ ಪ್ರಸ್ತಾಪಿಸದೇ ಇದ್ರೂ ಕೂಡ ಕುಮಾರಸ್ವಾಮಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ ಕಾಂಗ್ರೆಸ್. ಈ ಹಗರಣ ಹೊರಬರೋದರ ಹಿಂದೆ ಮತ್ತು ವಿಡಿಯೋಗಳು ಸರ್ಕ್ಯುಲೇಟ್ ಆಗೋದರ ಹಿಂದೆ ಕುಮಾರಸ್ವಾಮಿ ಅವರ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಅವರ ಹೆಸರನ್ನ ಬಳಸದೆ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದು ಅನ್ನೋ ರೀತಿಯಲ್ಲಿ ಗೊತ್ತಾಗೋ ರೀತಿಯಲ್ಲಿ ಆರೋಪವನ್ನು ಮಾಡಿದೆ. ಆ ಆರೋಪವ ಏನು ಅನ್ನೋದನ್ನು ನೋಡೋಣ. ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ ಏನು? ಕರ್ನಾಟಕದಲ್ಲಿ ಸಿಡಿಗಳ ಜನಕ ಬ್ರದರ್ ಸ್ವಾಮಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು. ನಾನು ಆಗಲೇ ಹೇಳಿದೆ, ಇದರಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನು ಅವರು ಬಳಸಿಲ್ಲ. ಅದನ್ನು ಬಿಟ್ಟರೆ ಇದು ಕುಮಾರಸ್ವಾಮಿ ಅಂತ ಗೊತ್ತಾಗ್ಲಿ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಲಾಗಿದೆ ಅಥವಾ ಆರೋಪಗಳನ್ನು ಮಾಡಲಾಗಿದೆ. ಬ್ರದರ್ ಅಂತ ಕರೆದು ಮಾತನಾಡಿಸೋದು ಕುಮಾರಸ್ವಾಮಿ. ಯಾವಾಗಲೂ ಕೂಡ ಪ್ರತಿ ಮಾತಿಗೂ ಅವರು ಬ್ರದರ್ ಅಂತ ಮಾತನಾಡಿಸ್ತಾರೆ. ಅದನ್ನೇ ಅವರು ಉಲ್ಲೇಖಿಸಿ ಕರ್ನಾಟಕದ ಸಿಡಿ ಜನಕ ಬ್ರದರ್ ಸ್ವಾಮಿ ತನ್ನ ಮಗನ ಪಟ್ಟಾಭಿಷೇಕಕ್ಕೋಸ್ಕರ 6 ತಿಂಗಳ ಹಿಂದೆ ಈ ಡೀಲನ್ನು ಅಥವಾ ಈ ಅಶ್ಲೀಲ ವಿಡಿಯೋದ ಡೀಲನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ವಕೀಲನನ್ನು ಬಳಸಿಕೊಂಡು ಸಿಡಿ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಹಾಸನದ ಟಿಕೆಟ್ಗೋಸ್ಕರ ಈ ಒಳ ಆಟವನ್ನು ಆಡಿದ್ದಾರೆ. ನಿಮ್ಮ ಬಳಿ ಏನಾದರೂ ದಾಖಲೆ ಇದ್ದರೆ SITಗೆ ಪ್ರಮಾಣ ಪತ್ರ ಕೊಡಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕುಟುಂಬದ ಒಳ ಜಗಳಕ್ಕೆ ಹೆಣ್ಣುಮಕ್ಕಳ ಬಾಳಲ್ಲ ಆಟ ಆಡಬೇಡಿ. JDS ಈಗ ಜಾತ್ಯತೀತ ಜನತಾದಳ ಅಲ್ಲ, ಬದಲಾಗಿ ಅದು ಮಹಿಳಾ ಪೀಡಕ ಜನತಾದಳ ಆಗಿ ಮಾರ್ಪಾಡಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ತಮ್ಮ ಕುಟುಂಬದ ಸದಸ್ಯ ಎಲ್ಲಿದ್ದಾನೆ ಅನ್ನೋದು ಈ ಬ್ರದರ್ ಸ್ವಾಮಿಗೆ ಗೊತ್ತಿಲ್ವಾ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಪ್ರಜ್ವಲ್ ಮಾಡಿದ ಕೆಲಸಕ್ಕೆ ನೀವು ಮನೆಯೊಳಗೆ ಮುಸುಕು ಹಾಕಿ ಕೂತ್ಕೋಬೇಕಿತ್ತು, ಆದರೆ ಇಲ್ಲೇ ಸಿಕ್ಕವರ ಮೇಲೆ ಆರೋಪ ಮಾಡ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ಮಾಡಿರುವಂಥ ಟ್ವೀಟನ್ನು ನೋಡ್ಬಿಡೋಣ. 2 ಟ್ವೀಟ್ಗಳು, ಆ 2 ಟ್ವೀಟ್ಗಳನ್ನು ಒಮ್ಮೆ ನೋಡ್ಬಿಡೋಣ.
ಕಾಂಗ್ರೆಸ್ ಮಾಡಿರುವಂಥ 2 ಟ್ವೀಟ್ಗಳಿದು. ಆ ಟ್ವೀಟಲ್ಲಿ ನೀವು ನೋಡ್ತಾ ಇದ್ದೀರಿ, ಕುಮಾರಸ್ವಾಮಿ ಅವರ ಹೆಸರನ್ನು ಉಲ್ಲೇಖಿಸಿಲ್ಲ, ಬ್ರದರ್ ಸ್ವಾಮಿ ಅಂತ ಅವರು ಮಾಡಿದ್ದಾರೆ. ಮತ್ತು ಕುಮಾರ ಅಂತ ಉತ್ತರ ಕುಮಾರ ಅಂತ ಬರೆದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಹೋಲುವಂಥ ಒಂದು ಫೋಟೋವನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಅನ್ನೋದು ಗೊತ್ತಾಗಲಿ, ಆದರೆ ನಾಳೆ ಲೀಗಲಿ ಪ್ರಾಬ್ಲಮ್ ಆಗೋದು ಬೇಡ ಅನ್ನೋ ರೀತಿಯಲ್ಲೋ ಏನೋ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಮಾಡಿರುವಂಥ ಟ್ವೀಟ್ ಇದು. ನಾನೀಗ ಅದರ ಕಂಟೆಂಟ್ ಹೇಳಿದೆ, ಏನು ಅನ್ನೋ ಸಾರಾಂಶವನ್ನು ಹೇಳಿದೆ. ಟ್ವೀಟನ್ನು ನೋಡ್ತಾ ಇದ್ದೀರಿ. ಕರ್ನಾಟಕದ ಕಾಂಗ್ರೆಸ್ನ ಅಧಿಕೃತ ಟ್ವಿಟ್ಟರ್ ಖಾತೆಯಲ್ಲಿ ಮಾಡಲಾಗಿರುವಂಥ ಟ್ವೀಟ್ ಇದು. 2 ಟ್ವೀಟನ್ನು ಮಾಡಿದ್ದಾರೆ. ಇನ್ನು ಜಾತ್ಯತೀತ ಜನತಾದಳ ಇದಕ್ಕೆ ಪ್ರತ್ಯಾರೋಪವನ್ನು ಮಾಡಿದೆ ಅಥವಾ ಪ್ರತಿವಾದ. ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಜಾತ್ಯತೀತ ಜನತಾದಳ ಕೂಡ ಮಾಡಿದೆ 2 ಟ್ವೀಟ್ ಮಾಡೋ ಮೂಲಕ. JDS ಕೂಡ. ಹಾಗಿದ್ರೆ JDS ತನ್ನ ಟ್ವೀಟಲ್ಲಿ ಏನು ಹೇಳ್ಕೊಂಡಿದೆ ನೋಡ್ಬಿಡೋಣ. ಆ ಡೀಟೇಲ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ತೆನೆ ತನ್ನ ಆರೋಪವನ್ನು ಯಾವ ರೀತಿ ಮಾಡ್ತಾ ಇದೆ. CD ಶಿವು ನೇತೃತ್ವದ ಪಟಿಂಗರ ಪಾರ್ಟಿ ಇದು ಕಾಂಗ್ರೆಸ್ ಅಂತ JDS ಟ್ವೀಟ್ ಮಾಡಿದೆ. ಇದು ನೆಹರು ಗಾಂಧಿ ಕಾಂಗ್ರೆಸ್ ಅಲ್ಲ, ಬದಲಾಗಿ CD ಶಿವು ನೇತೃತ್ವದ ಅಶ್ಲೀಲ ವಿಡಿಯೋ ಬಿಸ್ನೆಸ್ ಪಾರ್ಟಿ ಇದು. ಅಶ್ಲೀಲ ವಿಡಿಯೋವನ್ನೇ ಬಿಸ್ನೆಸ್ ಮಾಡಿಕೊಂಡಿರುವಂಥ ಪಾರ್ಟಿ ಇದು. ಪೆನ್ ಡ್ರೈವ್ ಪಟಿಂಗರು CD ಶಿವುನ ಅಕ್ಕಪಕ್ಕದಲ್ಲಿದ್ದಾರೆ. CD ಶಿವು ಈ CDಯ ಸೃಷ್ಟಿಕರ್ತ, ಪ್ರದರ್ಶಕ, ಜೊತೆಗೆ ಆತನ ಪೂರ್ವಾಶ್ರಮ ನೀಲಿ ಚಿತ್ರ ಪ್ರದರ್ಶಕ ಕೂಡ ಆತ. ಬ್ರೋಕರ್ ಶಿವರಾಮೇಗೌಡನ ಮೂಲಕ ಡೀಲ್ ಕುದುರಿಸಿದ್ಯಾರು ಅಂತ JDS ಟ್ವೀಟ್ ಮಾಡಿದೆ. ಮೊಬೈಲ್ ಸಂಭಾಷಣೆಯ ಮೂಲಕ ರಾಜ್ಯದ ಜನರ ಮುಂದೆ ನಿರ್ಲಜ್ಜನಾಗಿ ನಿಂತಿದ್ದಾನೆ CD ಶಿವು. ಮಕ್ಕಳು ಓದೋ ಶಾಲೆಯಲ್ಲಿ ಪೆನ್ ಡ್ರೈವ್ ಹಂಚಿದ್ದೀರಲ್ವಾ, ನೀವು ಮುಖ ಮುಚ್ಕೊಂಡು ಓಡಾಡಬೇಕು. ಸಂತ್ರಸ್ತೆಯರು ಸತ್ರೂ ಕೂಡ ನಿಮಗೆ ಅಧಿಕಾರ ಸಿಗಬೇಕು ಅಂತ ನೀವು ಯೋಚನೆ ಮಾಡಿದಿರಲ್ಲ, ನೀವು ಮುಖ ಮುಚ್ಕೊಂಡು ಓಡಾಡಬೇಕು. ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು CD ಶಿವುಗೆ ಚೆನ್ನಾಗಿ ಗೊತ್ತಿದೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ CD ಶಿವುವನ್ನು ಹಿಡಿದು ಡ್ರಿಲ್ ಮಾಡಿದರೆ ಸತ್ಯ ಗೊತ್ತಾಗತ್ತೆ ಅಂತ JDS ಕೂಡ 2 ಟ್ವೀಟ್ ಅನ್ನು ಮಾಡಿದೆ. ನೋಡ್ತಾ ಇದ್ದೀರಿ, ಇದು JDS ಮಾಡಿರುವಂಥ ಟ್ವೀಟು. CD ಶಿವು ಅಂತ ಹ್ಯಾಶ್ಟ್ಯಾಗ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಆ ಫೋಟೋ ಯಾರ್ದು ಬಳಸಿದ್ದಾರೆ. DK ಶಿವಕುಮಾರ್ ಅವರನ್ನು ಹೋಲುವಂಥ ಫೋಟೋ ಅದು. CD ಶಿವು ಅಂತ ಹಾಕಿ ಅವರಲ್ಲಿ ಉತ್ತರ ಕುಮಾರ ಅಂತ ಕಾಂಗ್ರೆಸ್ನವ್ರು ಏನು ಮಾಡಿಕೊಂಡ್ರು, ಕುಮಾರಸ್ವಾಮಿ ಅವರ ಫೋಟೋವನ್ನು ಬ್ಲರ್ ಮಾಡಿದ ರೀತಿಯಲ್ಲಿ ಬಳಸಿ ಅವರು ಮಾಡಿಕೊಂಡ್ರು. ಅದಕ್ಕೆ ಇವರು CD ಶಿವು ಅಂತ DK ಶಿವಕುಮಾರ್ ಅವರ ಫೋಟೋವನ್ನು ಬಳಸಿ ಮಾಡಿದ್ದಾರೆ. ಅದರ ಫೋಟೋಗೆ ಆ ಮುಖವನ್ನು ಹೈಡ್ ಮಾಡೋ ರೀತಿಯಲ್ಲಿ ಫೋಟೋವನ್ನು ಬಳಸಿದ್ದಾರೆ. ಇಲ್ಲೂ ಕೂಡ ಲೀಗಲ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂಗೆ ಮಾಡ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ CD ಶಿವು ವರ್ಸಸ್ ಉತ್ತರ ಕುಮಾರ ಅಂತ 2 ಕಡೆಯಿಂದಲೂ ಕೂಡ ಟ್ವೀಟ್ ಆಗಿದೆ. ಬಹಳ ತೀಕ್ಷ್ಣ ಶಬ್ದಗಳ ಪ್ರಯೋಗವನ್ನು ಕೂಡ JDS ಮಾಡಿದೆ, ಕಾಂಗ್ರೆಸ್ಸು ಮಾಡಿದೆ. ಕಾಂಗ್ರೆಸ್ ಹೇಳ್ತಾ ಇರೋದು ಈ CD ಸರ್ಕ್ಯುಲೇಟ್ ಆಗೋದರ ಹಿಂದೆ ಅಥವಾ ಈ ಅಶ್ಲೀಲ ವಿಡಿಯೋಗಳು ಸರ್ಕ್ಯುಲೇಟ್ ಆಗೋದರ ಹಿಂದೆ ಇರೋದು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಯಾಕೆ ಅವರ ಪ್ರಕಾರ ಬ್ರದರ್ ಸ್ವಾಮಿ ಯಾಕೆ ಅಂತಂದ್ರೆ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಇವರು ಹೇಳ್ತಾ ಇರೋದು, JDSನವರು ಹೇಳ್ತಾ ಇರೋದು ಈ CDಯ ಹಿಂದೆ ಇರೋದು CD ಶಿವು ಅಂತ ಈ ಫೋಟೋವನ್ನು ಹಾಕಿದ್ದಾರೆ. ಯಾಕೆ ಅಂತಂದ್ರೆ ಅವರು ಮಾಡ್ಕೊಂಡು ಬಂದಿರೋದೇ ಇದನ್ನ. ಮೊದಲಿಂದಲೂ ಕೂಡ ನೀಲಿ ಚಿತ್ರ ಪ್ರದರ್ಶನ ಮಾಡಿದಂಥ ವ್ಯಕ್ತಿಯವರು. ಸೊ ಅವರು ಇದನ್ನೇ ಮಾಡಿಕೊಂಡು ಬಂದವರು ಈಗ ರಾಜಕೀಯ ಲಾಭಕ್ಕೋಸ್ಕರ ಇದನ್ನ ಮತ್ತೆ ಮುಂದುವರಿಸಿದ್ದಾರೆ ಅನ್ನೋದು JDS ಮಾಡಿರುವಂಥ ಟ್ವೀಟ್ನ ಒಟ್ಟು ತಾತ್ಪರ್ಯ. ಇನ್ನು CD ಶಿವು ಅನ್ನುವಂಥ ಶಬ್ದ ಇದೆಯಲ್ಲ, ಇದನ್ನ ಕುಮಾರಸ್ವಾಮಿ ಅವರು ಕೂಡ ಬಳಸಿದ್ರು ಅವರ ಸುದ್ದಿಗೋಷ್ಠಿಯಲ್ಲಿ ಮೊನ್ನೆ. ಕುಮಾರಸ್ವಾಮಿ ಅವರು ಮಾತನಾಡೋ ಸಂದರ್ಭದಲ್ಲಿ CD ಶಿವು ಅಂತ ಬಳಸೋದಕ್ಕೆ ಏನು ಕಾರಣ ಆಯ್ತು ಅದನ್ನೊಮ್ಮೆ ನೋಡ್ಬಿಡೋಣ.
ನಾವು ಅಧಿಕಾರಕ್ಕೋಸ್ಕರವಾಗಿ ಹಂಬಲಿಸಕ್ಕಂತಾರಲ್ಲಪ್ಪ. ಅಧಿಕಾರ ನಾವು ಬೇಡ ಅಂದರೂ ಬಂದಿದೆ, ನಾವು ಬೇಕು ಅಂದ್ರದ್ದು ಉಳ್ಕೊಂಡಿಲ್ಲ, ನಾವು ಬೇಕು ಅಂತ ಎಂದೂ ಸಹ ಹುಡ್ಕೊಂಡು ಹೋಗಿಲ್ಲ. ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದದಲ್ಲಿ ಪಡೆದಿದ್ದೇವೆ. ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ, ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇದು ನಾವು ನಡ್ಕೊಂಡಂಥ ರೀತಿ. ಇನ್ನು ಪ್ರಜ್ವಲ್ ಎಸ್ಕೇಪ್ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ರಾಜ್ಯದಲ್ಲಿ ಇವತ್ತು ಕೂಡ ಜಟಾಪಟಿ ಕಂಟಿನ್ಯೂ ಆಗಿದೆ. ಅಂದರೆ ಪ್ರಜ್ವಲ್ ಎಸ್ಕೇಪ್ ಆಗಿದ್ದು ಹೇಗೆ ದೇಶದಿಂದ ಅನ್ನೋದು ಈ ಜಟಾಪಟಿಯ ಒಟ್ಟು ಸಾರ. ಕಾರಣ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಪತ್ರ ಬರೆದರು, ತಮ್ಮ ಮೊಮ್ಮಗನಿಗೆ ಪತ್ರ ಬರೆದರು. ಆ ಪತ್ರದಲ್ಲಿ ಎಲ್ಲೇ ಇದ್ರೂ ವಾಪಸ್ ಬಂದುಬಿಡು, ಇಲ್ಲ ಅಂತಾದರೆ ನನ್ನ ಕೋಪಕ್ಕೆ ತುತ್ತಾಗಬೇಕಾಗತ್ತೆ ಅಂತೆಲ್ಲ ಉಲ್ಲೇಖ ಮಾಡಿದರು. ಸೊ ಆ ಪತ್ರದ ಬಗ್ಗೆ ಇವತ್ತು ಕಾಂಗ್ರೆಸ್ ಅಪಸ್ವರ ಎತ್ತಿದೆ. ದೇವೇಗೌಡರಿಗೆ ಗೊತ್ತಿಲ್ಲದೆ ಪ್ರಜ್ವಲ್ ವಿದೇಶಕ್ಕೆ ಹೋದ್ರ, ಕುಟುಂಬದ ಗಮನಕ್ಕೆ ತರದೆ ಪ್ರಜ್ವಲ್ ಹೋಗೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವ ಪ್ರಿಯಾಂಕ್ ಖರ್ಗೆ ಈ ಪ್ರಶ್ನೆಯನ್ನು ಇವತ್ತು ಕೇಳಿದ್ದಾರೆ. ಮತ್ತೊಂದು ಕಡೆ ಗೌಡ್ರ ಪತ್ರದ ಬಗ್ಗೆ ಡಿ ಕೆ ಶಿವಕುಮಾರ್ ಮತ್ತು ಚಲುವರಾಯಸ್ವಾಮಿ ಅಂತರ ಕಾಯ್ದುಕೊಂಡಿದ್ದಾರೆ. ಇನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ, ಡಿ ಕೆ ಶಿವಕುಮಾರ್ ಮತ್ತು ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಇದು ವಿಚಾರಕ್ಕೆ ಸಂಬಂಧಿಸಿ ನೋಡೋಣ. ಈಗ ದೇವೇಗೌಡರು ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕುಟುಂಬದಿಂದ ದೂರ ಮಾಡಬೇಕಾಗ್ತದೆ ಅಂತ ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವರು. ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದಾನ? ಹೇಳಪ್ಪ, ನೀನೇ ಹೇಳು. ಅದು ಸ್ಪಷ್ಟಪಡಿಸೋದು ನಮ್ಮ ಸಂಪರ್ಕದಲ್ಲಿ ಇಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ. ಕುಮಾರಸ್ವಾಮಿ ಅಂತ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರ್ಲಿಲ್ಲ, ಸಂಸದನಾಗಿದ್ದಾಗಲೂ ಇರ್ಲಿಲ್ಲ. ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವ್ರು. ಮತ್ತೆ ಪ್ರಚಾರ ಮಾಡಕ್ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಆಗ ಸಂಪರ್ಕ ಅಲ್ವಾ ಅದು? ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ ಸಂಪರ್ಕ ಅಲ್ವೋ? ಸ್ಥಿತಿಯಲ್ಲಿರೋದ್ರಿಂದ ಇವತ್ತು JDS ನವರೆಲ್ಲ ಹೊರಗೆ ಬಂದು ಇದಾಗಿರೋ ತಪ್ಪು, ಅವರಿಗೆಲ್ಲ ಅವ್ರಿಗೆ ವಾಪಸ್ ಬರೋಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಪಬ್ಲಿಕ್ ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಕೂಡ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಕುಟುಂಬದವ್ರು ಗೊತ್ತಿರುತ್ತೆ, ಇರಬಹುದು. ಈಗ ಏನೋ ಒಂದು ಸಂಪರ್ಕ ಇರ್ತದಲ್ಲ, ಅವ್ರು ಮನ್ಸು ಮಾಡಿದ್ರೆ ಬರ್ತಾರೆ. ಸುಮ್ನೆ ಪಬ್ಲಿಕ್ ನಲ್ಲಿ ಬಂದು ನಾನು ತಾಕೀತ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಅರ್ಥ? ಇವ್ರೆ ಜನರು ನಂಬ್ತಾರ? ಇದು ಯಾವಾಗ ಗಾಳಿ ಸುದ್ದಿ ಬಂತು ಅವಾಗ ಯಾಕೆ ತಾಕೀತ್ ಮಾಡಿಲ್ಲ? ಅವಾಗ ಯಾಕೆ ಇದು ನಿಜಾನ ಸುಳ್ಳ ಅಂತ ಕೇಳಲಿಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ? ಇದರಿಂದ ಅವಾಗ ಈ ಗಾಳಿ ಸುದ್ದಿಯಿಂದ ಆ ಕುಟುಂಬಕ್ಕೆ ನಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪನೂ ಅರಿವು ಮೂಡಿಲ್ವಾ? ಪತ್ರ ಬರೆದಿದ್ದಾರೆ, ಬನ್ನಿ ಅಂತ. ದೇವೇಗೌಡ ಹ್ಯಾಸ್ ರಿಟನ್ ದಿ ಲೆಟರ್. ಐ ಆಮ್ ಸಾರಿ, ಇಟ್ ಇಸ್ ಅ ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್ ಟು ಪತ್ರ ಬರೆದಿದ್ದಾರೆ, ಬನ್ನಿ ಅಂತ. ದೇವೇಗೌಡ ಹ್ಯಾಸ್ ರಿಟನ್ ದಿ ಲೆಟರ್. ಐ ಆಮ್ ಸಾರಿ, ಇಟ್ ಇಸ್ ಅ ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್ ಟು. ನಾನು ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ತೀರ್ಮಾನ ತಗೊಂಡಿದ್ದೀನಿ. ಯಾಕೆ ಅಂದರೆ ಅದನ್ನ ಬೆಂಬಲಿಸೋರು ಹೆಚ್ಚಾದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಇದು ಮಾಡಿರೋದು ಸರಿ ಅಂತಲೋ ಡಿಪೆಂಡ್ ಮಾಡ್ಕೊಳತಕ್ಕಂಥದ್ದಕ್ಕೂ ಜನತಾದಳದಲ್ಲಿ ಭಾಳಷ್ಟು ಜನ ಮುಂದಾಗಿರೋದ್ರಿಂದ ಇದ್ರ ಬಗ್ಗೆ ಮಾತನಾಡೋದು ನನಗೆ ಗೌರವ ಅಂತ ಅನ್ನಿಸ್ತಾ ಇಲ್ಲ. ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರು ಕರೆಸ್ತಾರೋ ಬಿಡ್ತಾರೋ ಇಲ್ಲಿವರೆಗೆ ಆ ವಿಚಾರ ಮಾತಾಡಿಲ್ಲ. ಈಗ ನಿನ್ನೆ ನಾನು ನೋಡಿದೆ ಅದ್ರ ಬಗ್ಗೆ. ಇಲ್ಲಿವರೆಗೆ ಯಾವತ್ತು ಒಂದು ದಿವಸ ಕುಮಾರಸ್ವಾಮಿ ಅವ್ರು ಮಾತಾಡಿದ್ದೆಲ್ಲ ನೋಡಿದ್ದೀವಿ. ಈಗಲೂ ಅವರು ಅದನ್ನ ಬಗ್ಗೆ ಭಾಳಷ್ಟು ಡಿಪೆಂಡ್ ಮಾಡ್ಕೊತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಕುಮಾರಸ್ವಾಮಿ ಅವರಿಗೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಇದೆಲ್ಲದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರು ಹೊಂದಿರುವಂಥ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟು, ಅವರಿಗೆ 150ಕ್ಕೂ ಅಧಿಕ ದೇಶಗಳಿಗೆ ವೀಸಾ ಆನ್ ಅರೈವಲ್ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟು, ಅಂದರೆ ಸಂಸದನೊಬ್ಬನಿಗೆ ಕೊಡುವಂಥ ಪ್ರಿವಿಲೇಜ್, ಅದು ಅಂದರೆ ಸವಲತ್ತು, ಅದನ್ನು ರದ್ದು ಮಾಡುವಂಥ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಏನೋ SIT ಪತ್ರ ಬರೆಯಿತು. SIT ದೇಶದ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆಯಿತು, ಅಥವಾ ಕೇಂದ್ರ ವಿದೇಶಾಂಗ ಇಲಾಖೆ ಏನು ಪತ್ರ ಬರೆಯಿತು, ಆ ಪತ್ರದ ಆಧಾರದ ಮೇಲೆ ಪ್ರಜ್ವಲ್ ಪಾಸ್ಪೋರ್ಟನ್ನು ರದ್ದು ಮಾಡುವಂಥ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಆ ಪ್ರೊಸೀಜರಿಗೆ ವಿದೇಶಾಂಗ ಇಲಾಖೆ ಚಾಲನೆಯನ್ನು ಕೊಟ್ಟಿದೆ. ವಿದೇಶಾಂಗ ಇಲಾಖೆ ಕಾನೂನು ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಪ್ರಜ್ವಲ್ಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದೆ. MEA ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್.
ವಿದೇಶಾಂಗ ಇಲಾಖೆ ಅವರು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಯಾವುದರ ಆಧಾರದ ಮೇಲೆ ಅಂತಂದರೆ SIT ಬರೆದಿರುವಂಥ ಪತ್ರ ಇದೆಯಲ್ಲ, ಆ ಪತ್ರದ ಆಧಾರದ ಮೇಲೆ SIT ಪತ್ರ ಬರೆಯೋ ಸಂದರ್ಭದಲ್ಲಿ ಇಂಥ ವ್ಯಕ್ತಿಯ ಮೇಲೆ ಇಷ್ಟು ಕೇಸ್ ಆಗಿದೆ, ಭಾಳ ಸೀರಿಯಸ್ ಆದಂಥ ಅಫೆನ್ಸು ಅವ್ರ ಮೇಲೆ ಇರೋದು ಅಥವಾ ಅಫೆನ್ಸ್ ಅವ್ರು ಮಾಡಿರುವಂಥ ಆರೋಪ ಇದೆ, IPC ಸೆಕ್ಷನ್ 376 ಅಡಿಯಲ್ಲಿ ಕೇಸ್ ಆಗಿದೆ ಮತ್ತು ಕೋರ್ಟ್ನಿಂದ ವಾರೆಂಟು ಕೂಡ ಜಾರಿಯಾಗಿದೆ, ಇವರ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ SIT ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿತ್ತು. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ CM ಸಿದ್ದರಾಮಯ್ಯ ಎರಡೆರಡು ಬಾರಿ ಪತ್ರ ಬರೆದರು. ಈ ಪತ್ರದ ಆಧಾರದ ಮೇಲೆ ಅಂದರೆ SIT ಮತ್ತು CM ಬರೆದಿರುವಂಥ ಪತ್ರದ ಆಧಾರದ ಮೇಲೆ ಈಗ ವಿದೇಶಾಂಗ ಇಲಾಖೆ ಈ ಪಾಸ್ಪೋರ್ಟನ್ನು ರದ್ದು ಮಾಡೋದಕ್ಕೆ ಪಾಲನೆ ಮಾಡಬೇಕಾದಂಥ ಕಾನೂನಾತ್ಮಕ ಪ್ರೊಸೀಜರ್ಸ್ ಏನಿದ್ದಾವೆ ಅದನ್ನು ಮಾಡ್ತಾ ಇದೆ. ಒಬ್ಬ ವ್ಯಕ್ತಿಯ ಪಾಸ್ಪೋರ್ಟನ್ನು ರದ್ದು ಮಾಡೋದಕ್ಕೆ ಪರ್ಟಿಕ್ಯುಲರ್ ಆದಂಥ ಕಾನೂನು ಪ್ರೊಸೀಜರನ್ನು ಫಾಲೋ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಆ ಪ್ರೊಸೀಜರನ್ನು ಫಾಲೋ ಮಾಡದೇ ಇದ್ದರೆ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕಿಗೆ ಧಕ್ಕೆಯಾಗತ್ತೆ ಅನ್ನೋದನ್ನು ಕೋರ್ಟ್ನ ಹಲವು ತೀರ್ಪುಗಳು, ಕೋರ್ಟ್ನ ಹಲವು ಆದೇಶಗಳು ಹೇಳಿರೋದ್ರಿಂದ ಆ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ ಮತ್ತು ಟೈಮೂ ಕೊಡಬೇಕಾಗತ್ತೆ. ಶೋಕಾಸ್ ನೋಟಿಸು ಅಂತಂದರೆ ನಿಮ್ಮ ಪಾಸ್ಪೋರ್ಟನ್ನು ಯಾಕೆ ರದ್ದು ಮಾಡಬಾರ್ದು ಅಂತ MEA ಅಂದರೆ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪತ್ರ ಬರೆದಿದೆ. ಪತ್ರ ಬರೆದು ಉತ್ತರಿಸಿ ಅಂತ ಕೇಳಿದೆ. ಸಮಯ 10 ದಿನ, 10 ದಿನದೊಳಗೆ ಉತ್ತರ ಕೊಡಬೇಕು. ಉತ್ತರ ಕೊಡದಿದ್ರೆ ಏನಾಗತ್ತೆ ಅಂತಂದರೆ ಆರೋಪಿ ಉತ್ತರ ಕೊಟ್ಟಿಲ್ಲ ಅನ್ನೋದೇ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಕಾರಣ ಆಗುತ್ತೆ ಅಥವಾ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಅವಕಾಶ ಆಗತ್ತೆ. ಇಷ್ಟು ವಿದೇಶಾಂಗ ಇಲಾಖೆ ತೆಗೆದುಕೊಂಡಿರುವಂಥ ನಿರ್ಧಾರ ಅಥವಾ ಆರಂಭ ಮಾಡಿರುವಂಥ ಪ್ರಕ್ರಿಯೆ. ಆದರೆ ಇನ್ನೊಂದೆಡೆ ರಾಜ್ಯ ಸರ್ಕಾರದಿಂದ ಹೋಮ್ ಮಿನಿಸ್ಟ್ರು ಕೇಂದ್ರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ತನಿಖೆಗೆ ಸರಿಯಾಗಿ ಸಹಕಾರ ಕೊಟ್ಟಿಲ್ಲ ಅಥವಾ ಕೊಡ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಏನು ಮಾತನಾಡಿದರು ನೋಡೋಣ. ನಮಗೇನು ಅವರು ವಾಪಸ್ ಪತ್ರ ಬರೆದಿಲ್ಲ, ಆದರೆ ನಮಗೆ ಅಫಿಷಿಯಲಿ ತಿಳ್ಕೊಂಡಿರೋದು ಅವರು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅಂದರೆ ಅವರಿಗೆ ಅವ್ರದ್ದೇ ಆದ ಪ್ರೊಸೀಜರ್ ಇತ್ತಲ್ಲ, ದೇ ವಿಲ್ ಹ್ಯಾವ್ ಎನ್ SOP ಫಾರ್ ದೆಮ್. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಪ್ರೊಸೆಸಿಂಗ್ ದಟ್ ಆ್ಯಕ್ಷನ್. ವಾಪಸ್ ಬರಲೇಬೇಕು, ಡಿಪೋರ್ಟ್ ಮಾಡ್ತಾರೆ ಅವರು, ಆ ದೇಶದವರು ಡಿಪೋರ್ಟ್ ಮಾಡ್ತಾರೆ. ವಿತೌಟ್ ದಿ ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಇರೋಕ್ಕಾಗೋದಿಲ್ಲ ಯಾವ ದೇಶದಲ್ಲಿ. ವೀಸಾ ಇರಬೇಕು, ಇಲ್ಲ ಏನಾದರೂ ಒಂದು ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇರಬೇಕು. ನಾನು ಸುಮ್ಮನೆ ಇವರು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಇಲ್ಲಿ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ, ಯಾರು ಟ್ರ್ಯಾಪಿಂಗ್ ಮಾಡ್ತಾವ್ರೆ, ಯಾರು ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದ್ರೆ ಹೇಳಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದ್ರೆ ಯಾರು ಕೇಳ್ತಾರೆ? ದೇಶದಲ್ಲಿ ರಾಜ್ಯದಲ್ಲಿ ಕಾನೂನಿದೆ. ಕಾನೂನು ಹೊರತುಪಡಿಸಿ ನಾವು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸಾಧ್ಯ ಅಸಾಧ್ಯ ಅವ್ರು ಹೇಳ್ಬೇಕಲ್ಲ. ಚೀನಾದಿಂದ ಮಿಷನ್ಗಳನ್ನು ತಂದು ಮಾಡಬಹುದು ಅಂತ ವಿಪಕ್ಷ ನಾಯಕರು ಹೇಳ್ತಾರೆ. ಅವರು ಯಾವುದೇ ಸ್ಪೆಸಿಫಿಕ್ ಆಗಿ ಹೇಳಿರಿ, ಯಾರು ಚೀನಾದಿಂದ ತಂದಿದ್ದಾರೆ, ಯಾವ ಬ್ರ್ಯಾಂಡ್ ತಂದಿದ್ದಾರೆ, ಆಮೇಲೆ ಎಲ್ಲಿಟ್ಟಿದ್ದಾರೆ, ಯಾರ್ದು ಮಾಡ್ತಾ ಇದ್ದಾರೆ, ಅವೆಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ. ಇದ್ರೆ ಹೇಳಿದ್ರೆ, ಪೊಲೀಸ್ಗೆ ಹೇಳಿದ್ರೆ ನಾವು ಅದ್ರ ಮೇಲೆ ಕ್ರಮ ತಗೊಂತೀವಿ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಒಂದು ಕಡೆ ರಾಜಕೀಯ ಜಟಾಪಟಿ ನಡೀತಾ ಇದ್ರೆ, ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಗೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ವಿದೇಶಾಂಗ ಇಲಾಖೆ ಮಾಡಿಕೊಳ್ತಾ ಇದೆ. ಇದರ ಜೊತೆಗೆ ಆರಂಭದ ದಿನಗಳಿಂದಲೂ ಅಥವಾ ಈ ಕೇಸು ಬೆಳಕಿಗೆ ಬಂದಂಥ ಮೊದಲ ದಿನದಿಂದಲೂ ಕೂಡ ಚರ್ಚೆ ಆಗ್ತಾ ಇರೋದು ಈ ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣ ಯಾರು ಅನ್ನೋದು. ಅದಕ್ಕೆ ಈಗ ಕಾಂಗ್ರೆಸ್ಸು ಮತ್ತು JDSನ ಮಧ್ಯೆ ನಡೀತಾ ಇರೋದು ಎರಡು ರೀತಿಯ ವಾದ. ಕಾಂಗ್ರೆಸ್ ಹೇಳ್ತಾ ಇರೋದು ವೈರಲ್ ಮಾಡಿಸಿರೋದೇ ಕುಮಾರಸ್ವಾಮಿ ಅನ್ನೋದು ಕಾಂಗ್ರೆಸ್ ಹೇಳ್ತಾ ಇರೋದು, ಮತ್ತು ಅದಕ್ಕೆ ಕಾರಣ ಕಾಂಗ್ರೆಸ್ ಕೊಡ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರ ಅಥವಾ ಕುಮಾರಸ್ವಾಮಿ ಅವರ ಪುತ್ರನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ಈ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಲಾಯಿತು ಅನ್ನೋದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಕುಮಾರಸ್ವಾಮಿ ಅವರ ಹೆಸರನ್ನು ಡೈರೆಕ್ಟ್ ಆಗಿ ಬಳಸದೆ ಅಥವಾ ಕುಮಾರಸ್ವಾಮಿ ಅವರ ಹೆಸರನ್ನು ಪರೋಕ್ಷವಾಗಿ ಪ್ರಸ್ತಾಪಿಸಿ ಅವರ ಫೋಟೋ ಅಥವಾ ಕುಮಾರಸ್ವಾಮಿ ಅವರ ಹೆಸರನ್ನು ಪರೋಕ್ಷವಾಗಿ ಪ್ರಸ್ತಾಪಿಸಿ ಮಾಡ್ತಾ ಇರುವಂಥ ಆರೋಪ. ಇದಕ್ಕೆ ಪ್ರತ್ಯಾರೋಪವನ್ನು ಜಾತ್ಯತೀತ ಜನತಾದಳ ಮಾಡ್ತಾ ಇರೋದು ಯಾವುದು ಅಂತಂದರೆ JDS ಹೇಳ್ತಾ ಇರೋದು ಇದರ ಹಿಂದೆ ಇರೋದು CD ಶಿವು ಅಂತ ಹೇಳಿ DK ಶಿವಕುಮಾರ್ ಅವರನ್ನ ಪರೋಕ್ಷವಾಗಿ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. DK ಶಿವಕುಮಾರ್ ಅವರ ಫೋಟೋವನ್ನು ಬ್ಲರ್ ಮಾಡಿ ಬಳಸಿ ಅಥವಾ DK ಶಿವಕುಮಾರ್ ಅಂತ ಗೊತ್ತಾಗಬೇಕು ಜನರಿಗೆ,
ಹೆಸರನ್ನ ಇವರು ಹೇಳಬಾರದು ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಆರೋಪವನ್ನ ಈ ಕಡೆ ಜಾತ್ಯತೀತ ಜನತಾದಳ ಮಾಡ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತ ರಾಜಕೀಯ ವಿಶ್ಲೇಷಕ ಶಿವಶಂಕರ್ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಕೇಸು ಆರಂಭದ ದಿನದಿಂದಲೇ ದಿಕ್ಕು ತಪ್ಪಿದೆಯಾ ಅಂತ ಒಂದು ಅನುಮಾನ ಮೂಡ್ತಾ ಇರೋದು. ಯಾಕಂತಂದ್ರೆ ಯಾವುದು ಚರ್ಚೆ ಆಗಬೇಕಿತ್ತು, ವ್ಯಕ್ತಿಯ ವಿಕೃತಿ ಮತ್ತು ಹೀನ ಮನಸ್ಥಿತಿಯ ಬಗ್ಗೆ ಏನು ಚರ್ಚೆ ಆಗಬೇಕಿತ್ತು ಅದಾಗ್ತಾ ಇಲ್ಲ. ಬದಲಾಗಿ ಇದರ ಸುತ್ತಾ ಇರೋದು ರಾಜಕೀಯ ಮಾತ್ರ, ಮತ್ತು ಯಾರು ಸರ್ಕ್ಯುಲೇಟ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಿಸಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಈಗ ರಕ್ಷಿತ್, ನೀವೊಂದು ಮಾತು ಹೇಳಿದ್ರಲ್ಲ, ಈ ಕೇಸು ಅಂದ್ರೆ ಈ ಪ್ರಕರಣ ದಿಕ್ಕು ತಪ್ಪಿರುವ ಅನುಮಾನ ಬರ್ತಾ ಇದೆ ಅಂತ. ಅನುಮಾನನೇ ಇಟ್ಕೊಳ್ಬೇಡಿ, ಅದು ದಿಕ್ಕು ತಪ್ಪಿ ಹೋಗ್ಬಿಡ್ತು ಮೊದಲನೇ ದಿನಾನೇ. ಇಲ್ಲಿ ನಾವು ಸಾಕಷ್ಟು ಸಾರಿ ಮಾತಾಡಿದೀವಿ ಇದರ ಬಗ್ಗೆ. ಈ ಪ್ರಕರಣ, ಇದೊಂದು ಪ್ರಕರಣ ಹೇಗೆ ಅಂದ್ರೆ ನಮ್ಗೆ ಇಷ್ಟ ಇರ್ಲಿ ಇಲ್ದೆ ಹೋಗ್ಲಿ, ನಮ್ಗೆ ಖಂಡಿತ ಇಂಥ ಪ್ರಕರಣದ ಬಗ್ಗೆ ಒಂದ್ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅನಲೈಸ್ ಮಾಡುವಂತಹ ಒಂದು ದುಸ್ಥಿತಿ ಬಂತಲ್ಲ ಅಂತ ನೀವು ಇಬ್ರು ಕೂಡ ಏನಂದ್ರೆ ದುಃಖ ಪಟ್ಕೊಳ್ಬೇಕಾದಂತ ವಿಚಾರ ಇದು. ಇಂಥ ಪರಿಸ್ಥಿತಿ, ಇಂಥ ಒಂದು ದಿನ ಕರ್ನಾಟಕಕ್ಕೆ ಬರಬಾರ್ದಾಗಿದೆ. ಅಂದ್ರೆ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಇದು ಒಂದು ಬಹಳ ಮುಖ್ಯವಾದಂತಹ ಪ್ರಕರಣವಾಗಿ ಇದು ಪ್ಯಾನೆಲ್ ಡಿಸ್ಕಷನ್ಗೆ ಒಂದು ವಿಷಯ ಆಯ್ತಲ್ಲ, ಅದು ನೀವು ಕೂತ್ಕೊಂಡು ಚರ್ಚೆ ಮಾಡುವಂತದ್ದು ಬಂತಲ್ಲ ಅನ್ನುವಂಥದ್ದು. ಇಲ್ಲಿ ಮೊದಲನೇದಾಗಿ ಏನಂತಂದ್ರೆ, ಇಲ್ಲಿ 3 ಪಾರ್ಟಿಗಳು ಅಂದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್, ಮತ್ತೆ ಇವೆರಡರ ಮಧ್ಯದಲ್ಲಿ ಇರುವಂತಹ JDS ಅಂದ್ರೆ ಒಂದು ರೀತಿಯಲ್ಲಿ ಕೇಂದ್ರದಲ್ಲಿ ಆಡಳಿತ ಒಂದು ಮೈತ್ರಿ ಏನಿದೆ ಅದರ ಒಂದು ಪಾರ್ಟ್ನರ್ ಆಗಿರುತ್ತೆ, NDA ಪಾರ್ಟ್ನರ್ JDS. ಈ 3 ಪಾರ್ಟಿಗಳನ್ನ ನಾವು ದೂಷಿಸಬೇಕಾಗಿದೆ. ಅವರೇ ಇಲ್ಲಿ ಕಲ್ಪ್ರಿಟ್ಸ್. ಇವರು ಈ ವಿಷಯದಲ್ಲಿ ರಾಜಕೀಯ ಬಿಟ್ಟು ಇನ್ನೇನೂ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮುಖ್ಯವಾದಂತ ಆರೋಪಿ. ಅವರನ್ನ ಹಿಡಿಬೇಕು, ಅವ್ರನ್ನ ಕಾನೂನಿಗೆ ಒಪ್ಪಿಸ್ಬೇಕು, ಆಮೇಲೆ ಕಾನೂನಿನ ಪ್ರಕ್ರಿಯೆಗೆ ಒಳಪಡಿಸ್ಬೇಕು. ಇದೆಲ್ಲವೂ ಅದು ಬಿಟ್ಟು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಂತ್ರಸ್ತೆ ಇರುವಂತ ಏನಿದ್ದಾರೆ ಮಹಿಳೆಯರು, ಅಂದ್ರೆ ಅವರು ನಿಜವಾದಂತಹ ಒಂದು ರೀತಿ ವಲ್ನರಬಲ್ ಆದಂತಹ ಪರಿಸ್ಥಿತಿಯಲ್ಲಿರುವಂತಹ ವಿಕ್ಟಿಮ್ಸ್, ಅವರಿಗೆ ನ್ಯಾಯ ಸಿಗುವಂತ ಸಾಧ್ಯತೆ ಇದೆಯಾ ಅಂದ್ರೆ ಆ ಸೂಚನೆ ಕೂಡ ಸಿಗ್ತಾ ಇಲ್ಲ. ಅದು ಈ ಪ್ರಕರಣದ ಕ್ರೌರ್ಯ. ಈ ಪ್ರಕರಣ ಇನ್ನೊಂದು ಏನ್ ಹೇಳ್ತಾ ಇದೆ ಅಂದ್ರೆ, ನೋಡಿ, ಈ ವ್ಯವಸ್ಥೆ ಅಂತ ಏನಿದೆ, ನ್ಯಾಯದಾನ ವ್ಯವಸ್ಥೆ ಅಥವಾ ರಾಜಕೀಯ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ ಅನ್ನೋದು, ಆಮೇಲೆ ಪೊಲೀಸ್ ವ್ಯವಸ್ಥೆ, ತನಿಖೆಯ ವ್ಯವಸ್ಥೆ, ಇದಕ್ಕೆ 2 ಮುಖಗಳಿದೆ. ಒಂದು ಮುಖ ಸಾಮಾನ್ಯ ಮನುಷ್ಯನಿಗೆ ತೋರಿಸೋದ ಕಾಣುವಂತ ಮುಖ. ಸಾಮಾನ್ಯ ಮನುಷ್ಯ ಏನಾದ್ರೂ ಸಣ್ಣ ಪುಟ್ಟ ಕ್ರೈಮ್ ಅನ್ನ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಅವನಿಗೆ ಈ ವ್ಯವಸ್ಥೆಯ ಒಂದು ವಿರಾಟ ಸ್ವರೂಪವನ್ನ ತೋರಿಸುತ್ತೆ ಈ ಪೊಲೀಸ್ ವ್ಯವಸ್ಥೆ. ಪೊಲೀಸ್ನವ್ರು ಎಷ್ಟು ಸ್ಟ್ರಾಂಗು, ಪೊಲೀಸ್ ಇಲಾಖೆ ಎಷ್ಟು ಬಲಿಷ್ಠವಾಗಿದೆ, ಹೇಗೆ ನಿರ್ದಾಕ್ಷಿಣ್ಯವಾಗಿ ವರ್ತಿಸುತ್ತೆ ಅನ್ನುವಂತ ಒಂದು ಇದು ಸ್ವರೂಪವನ್ನ ಸಾಮಾನ್ಯ ಮನುಷ್ಯಕ್ಕೆ ತೋರಿಸುತ್ತೆ. ಕರೆಕ್ಟ್ ಅದು. ಆದರೆ ಅದೇ ಮುಖವನ್ನ ಬಲಿಷ್ಠರಿಗೆ ತೋರಿಸ್ಬೇಕಲ್ವಾ? ಇಲ್ಲ, ಅವ್ರಿಗೆ ಕಾಣುವಂತ ಮುಖ ಬೇರೆ. ಉದಾಹರಣೆಗೆ, ಸಾಮಾನ್ಯ ಮನುಷ್ಯ ಸಿಕ್ಕಾಕೊಂಡ್ರೆ ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಏರೋಪ್ಲೇನ್ ಹತ್ತಿಸ್ತಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ನೀವು ಏರೋಪ್ಲೇನ್ ತೋರಿಸ್ತಾ ಇದ್ದೀರಾ ನೋಡಿ, ಅವ್ರು ಏರ್ಪೋರ್ಟ್ ಕರ್ಕೊಂಡು ಹೋಗ್ಬಿಟ್ಟು ಏರೋಪ್ಲೇನ್ ಹತ್ತಿಸಿ ವಿದೇಶಕ್ಕೆ ಕಳಿಸ್ಬಿಡ್ತಾರೆ. ಇದು ವ್ಯವಸ್ಥೆಯ 2 ಮುಖಗಳು. ಇದರ ಜೊತೆಗೆ ಇವತ್ತು ನೀವು ಹೇಳ್ತಾ ಇದ್ದೀರಾ ಅಂದ್ರೆ ವಿಷಯ, ಇವತ್ತು ಈ ಟಾಪಿಕ್ ಅನ್ನ ಪ್ಯಾನೆಲ್ ಡಿಸ್ಕಷನ್ಗೆ ಯಾಕೆ ತಗೊಂಡಿದ್ದೀರಾ ಅಂದ್ರೆ, ಈ ಟ್ವೀಟ್ ವಾರ್, ಒಬ್ರು CD ಶಿವು ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಪೆನ್ ಡ್ರೈವ್ ಸ್ವಾಮಿ ಅಂತ, ಪೆನ್ ಡ್ರೈವ್ ಕುಮಾರ, ಉತ್ತರ ಕುಮಾರ, ಈ ರೀತಿ ಎಲ್ಲ ಶುರುವಾಗಿದೆ. ಯಾಕೆ ಅಂದ್ರೆ ಪೆನ್ ಡ್ರೈವ್ ಸ್ವಾಮಿ ಅಂದ್ರೆ ಕುಮಾರಸ್ವಾಮಿನ ಟಾರ್ಗೆಟ್ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಇವರು CD ಶಿವು ಅಂದ್ರೆ JDS ನವರು DK ಶಿವಕುಮಾರ್ನ ಟಾರ್ಗೆಟ್ ಮಾಡ್ತಾ ಇರೋದು. ಅಂದ್ರೆ DK ಶಿವಕುಮಾರ್ ಅವರೊಬ್ರು ಚೀಫ್ ಮಿನಿಸ್ಟರ್ ಮೆಟೀರಿಯಲ್, ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಅವಕಾಶ ಸಿಕ್ಕಿದ್ರೆ ನಾವು CM ಆಗ್ಬೇಕು ಅಂತ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿರುವಂತವ್ರು CM ಮೆಟೀರಿಯಲ್.
ಅವರು ಎಂತ ರಾಜಕೀಯದಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಪರಿಸ್ಥಿತಿ ಬಂತು. ಅವರು ಕೂಡ ಇವತ್ತಿಗೆ ಇಲ್ಲಿ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು. ಅದು ಆರೋಪದಲ್ಲಿ ಹುರುಳಿರ್ಬೋದು, ಇಲ್ಲದೆ ಇರ್ಬೋದು, ಸುಳ್ಳಿರ್ಬೋದು, ನಿಜ ಇರ್ಬೋದು. ಆದ್ರೆ ಇಂಥ ಪರಿಸ್ಥಿತಿನಲ್ಲಿ ಶಿವಕುಮಾರ್ ಅವರ ಹೆಸರು ಬರ್ತಾ ಇರೋದೇ ಒಂದು ರೀತಿಯಲ್ಲಿ ಒಮಿನಸ್ ಆಗಿದೆ. ಅವರ ವರ್ತನೆಯನ್ನು ಕೂಡ, ಅವರ ರಾಜಕೀಯ ಸ್ಟ್ರಾಟಜಿ ಅಂತ ಏನ್ ಅನ್ಕೊಳ್ತಾರೆ, ಅವರ ರಾಜಕೀಯ ಅಪ್ರೋಚ್ಗಳು, ಅವರ ರಾಜಕೀಯ ವ್ಯೂಹಗಳು, ಅದು ಹೇಗೆ ಮಾಡಬೇಕು ಅನ್ನೋದನ್ನ ಅವರು ಕೂಡ ಇಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಒಂದು ಸಮಯ. ಒಂದ್ ಮಾತ್ರಕ್ಕೆ ನಾನೇನು ನೇರವಾಗಿ ಇವರೇನು ಇನ್ವಾಲ್ವ್ ಆಗಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಈ ಪೆನ್ ಡ್ರೈವ್ ಅನ್ನ ಇವರು ಡಿ ಕೆ ಶಿವಕುಮಾರ್ ಅವರೇ ಹಂಚಿದ್ರು, ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂತ ನಾನ್ ಹೇಳ್ತಾ ಇಲ್ಲ. ಆದ್ರೆ ಈಗ ಅದೆಷ್ಟು 25,000 ಪೆನ್ ಡ್ರೈವ್ಗಳು ಕಾಪಿ ಆಗಿದೆ. ನಾನು ಯಾರನ್ನೋ ಕೇಳ್ತಾ ಇದ್ದೆ, ಒಂದು ಪೆನ್ ಡ್ರೈವ್ ಎಷ್ಟಾಗುತ್ತೆ ಅಂದ್ರೆ ಒಂದು 300 ರೂಪಾಯಿ ಆಗುತ್ತಂತೆ ಒಂದು ಪೆನ್ ಡ್ರೈವ್. ಅದು 25,000ಕ್ಕೆ ಎಷ್ಟಾಗುತ್ತೆ ಅಂದ್ರೆ ಅದೆಷ್ಟು 7 ಕೋಟಿ ಆಗುತ್ತಾ, 75 ಲಕ್ಷ ಆಗುತ್ತೋ, ನನಗೆ ಸರಿಯಾಗಿ ಲೆಕ್ಕ ನನಗೆ ಬರೋದಿಲ್ಲ. ಯಾಕಂದ್ರೆ ಅಷ್ಟು ದುಡ್ಡು ನಮ್ಗೆ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೆ ಅನ್ನುವಂಥ ಪರಿಸ್ಥಿತಿನಲ್ಲಿ ನಾವು ಪತ್ರಕರ್ತರು ಇಲ್ಲ. ಸೊ ಹೀಗಿರುವಾಗ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಮಾಡಿರುವಂತ ಒಂದು ಹೀನಸ್ ಕ್ರೈಮ್ ಇದೆಯಲ್ಲ, ಆ ಕ್ರೈಮ್ಗೆ ಕಾನೂನು ಕ್ರಮ ತಗೊಳ್ಳೋದು ಒಂದು ಬಿಟ್ಟು ಇನ್ನೆಲ್ಲ ರಾಜಕೀಯ ನಡೀತಲ್ಲ. ಈಗ ನೋಡಿ, ದೇವೇಗೌಡರು ಇವತ್ತು ನೆನ್ನೆನೋ ಪತ್ರ ಬರೆದಿದ್ದಾರೆ ಮೊಮ್ಮಗನಿಗೆ ಅಂತ. ಎಲ್ಲಿದ್ರು ಬಂದು ನೀನು ಕಾನೂನಿಗೆ ಕಾನೂನು ಎದುರಿಸು, ಆಮೇಲೆ ಏನಂದ್ರೆ ನೀನು ಸರೆಂಡರ್ ಆಗು, ಹಾಗೆಲ್ಲ ಬರ್ದಿದ್ದಾರೆ ಅಂತ. ಬಹಳ ಒಳ್ಳೇದು, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಪ್ರಿಶಿಯೇಟ್ ಮಾಡೋಣ. ಆದ್ರೆ ದೇವೇಗೌಡರು ಇಂಥ ಹಿರಿಯ ರಾಜಕಾರಣಿಗಳಿಗೂ ಕೂಡ ನಾವೊಂದು ಪ್ರಶ್ನೆ ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತಂದ್ರೆ ಈ ಪ್ರಜ್ವಲ್ ರೇವಣ್ಣ ಕಳೆದ ವರ್ಷ ಜೂನ್ ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೆನ್ ಡ್ರೈವ್ ವಿಚಾರಗಳು ಬರಬಾರ್ದು ಅಂತ ಹೇಳಿ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ರು, ಅಂದ್ರೆ ಕೋರ್ಟ್ ನಲ್ಲಿ. ಅಂದ್ರೆ ಅರ್ಥ ಇದು ದೇವೇಗೌಡರು ಮತ್ತೆ ಅವ್ರ ಕುಟುಂಬದವ್ರಿಗೂ, ಅವ್ರ ಪಾರ್ಟಿಯವರಿಗೂ, ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಎಲ್ರಿಗೂ ಗೊತ್ತಿತ್ತು ಅಂತ ಆಯ್ತು. ಹಾಗಿದ್ರೂನು ದೇವೇಗೌಡರು ಏನನ್ನೂ ಮಾಡೋದ್ ಬೇಕಾಗಿರ್ಲಿಲ್ಲ. ಈ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನದಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡೋದನ್ನ ತಪ್ಪಿಸಬಹುದಾಗಿತ್ತಲ್ಲ. ಆನ್ ದಿ ಅದರ್ ಹ್ಯಾಂಡ್ ನಮಗ್ ಗೊತ್ತಾಗಿರೋದಂದ್ರು, ನಮ್ಮ ರಿಪೋರ್ಟ್ಸ್ ಏನಿದೆ ಅಂತಂದ್ರೆ ದೇವೇಗೌಡ ವಾಸ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ಇಸ್ ಕ್ಯಾಂಡಿಡೇಟ್. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಅವರು ಹಾಸನಲ್ಲಿ JDS ಕ್ಯಾಂಡಿಡೇಟ್ ಮಾಡ್ಲೇಬೇಕು ಅಂತೇಳಿ ಅವರು ಪಟ್ಟು ಹಿಡಿದು ಅಥವಾ ಒಂದು ಇಷ್ಟಪಟ್ಟು ಮಾಡಿಸಿದ್ರು ಅಂತ. ಹಾಗಿರುವಾಗ ಇಲ್ಲಿ ದೇವೇಗೌಡರ ಮೇಲೂ ಕೂಡ ದೇವೇಗೌಡರನ್ನು ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕೆ ದೇವೇಗೌಡ್ರೆ ನೀವು ಈ ತರ ಅವಾಗ ಇದ್ರ ಬಗ್ಗೆ ನೀವು ಒಂದು ರೀತಿ ಆಲೋಚನೆ ಮಾಡಲಿಲ್ಲ? ಇದು ನಿಮ್ಮ ಪಕ್ಷದ ಒಂದು ಕ್ರೆಡಿಬಿಲಿಟಿ, ಒಂದು ನೀತಿ ನಿಷ್ಠೆ, ಕಾನೂನು ಪಾಲನೆಯ ಧೋರಣೆ, ಇದಕ್ಕೆಲ್ಲ ಸಂಬಂಧಪಟ್ಟಿದ್ದಲ್ವೇ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ನೀವು ಹಾಸನ ಅಭ್ಯರ್ಥಿಯನ್ನಾಗಿ ಹೇಗೆ ಮಾಡಿದ್ರಿ? ಇದೆಲ್ಲ ಗೊತ್ತಿದ್ದು ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಎರಡನೇದು, ಕಾಂಗ್ರೆಸ್ನವರು ಇಲ್ಲಿ ಆಡಳಿತ ಪಕ್ಷದ ಅವರಾಗಿ, ಅಂದ್ರೆ ಸರ್ಕಾರವನ್ನು ನಡೆಸ್ತಾ ಇರೋರಾಗಿ 27ನೇ ತಾರೀಕು ಈ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಶಿವಶಂಕರ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಎರಡೂ ಕಡೆಯಿಂದಲೂ ಕೂಡ ತಪ್ಪುಗಳಾಗಿದೆ ಅನ್ನೋದು ಶಿವಶಂಕರ್ ಅವರು ಪ್ರತಿಪಾದಿಸ್ತಾ ಇರುವಂಥ ವಿಚಾರ. ಅದು ಹೌದು ಕೂಡ. ಯಾಕಂತಂದ್ರೆ ಈ ಕಡೆ JDSನವರು ಪ್ರತಿಪಾದಿಸ್ತಾ ಇರೋದು ಆರಂಭದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೆ ನಿಮ್ಮ ಗಮನಕ್ಕೆ ಮೊದಲೇ ಇದ್ದರೂ ಕೂಡ ನೀವು ಯಾಕೆ ಟಿಕೆಟ್ ಕೊಟ್ರಿ ಎನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ನವರು ಕೇಳೋದ್ರಲ್ಲಿ ಅರ್ಥ ಇದೆ, ಅದೇನು ತಪ್ಪಲ್ಲ. ಈ ಕಡೆ ಕಾಂಗ್ರೆಸ್ನವರು ಸುಮ್ಮನೆ ಕೂತು ಈಗ ಆತ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಆತನನ್ನು ಕರೆಸ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅನ್ನುವಂಥ ಪ್ರಶ್ನೆಯನ್ನು ರೈಸ್ ಮಾಡ್ತಾರೆ ಅಂತಾದರೆ 21ನೇ ತಾರೀಕಿಂದ ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗಿತ್ತು. ಸರ್ಕಾರ ಏನು ಮಾಡ್ತಿತ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.